ಈ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಹೋಗಲ್ಲ ಅನ್ನುವಂತ ಕಾಂಗ್ರೆಸ್ನ ನಿರ್ಧಾರದ ಬಗ್ಗೆ ಹಿಂದೆ ಇನ್ವಿಟೇಷನ್ ಪಡೆದಂತ ಸಂದರ್ಭದಲ್ಲಿ ಹೋಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಆದರೆ ಇದ್ದಕ್ಕಿದ್ದಂಗೆನೇ ನಾವು ಹೋಗಲ್ಲ, ನಾವು ಗೈರು ಹಾಜರಾಗ್ತೀವಿ, ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ ಅಂತ ನಾಯಕರು ತೀರ್ಮಾನ ಮಾಡಿದ್ದಾರೆ. ಇದರ ಹಿಂದಿರುವಂತ ಕಾರಣ ಏನು? ಕಾಂಗ್ರೆಸ್ನ ಎಲ್ಲ ನಾಯಕರು ಈ ಕಾರ್ಯಕ್ರಮದಿಂದ ದೂರ ಉಳಿತಾರೆ. ಯಾವ ಕಾರಣದಿಂದ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂತು? ಬಹುಶಃ ಅದರಿಂದ ಆಗುವಂಥ ರಿಪರ್ಕೇಷನ್ಸ್ಗಳು ಏನೇನು, ಪರಿಣಾಮಗಳೇನೇನು ಅದನ್ನು ಕಾಂಗ್ರೆಸ್ ಯೋಚನೆ ಮಾಡಿಲ್ವಾ? ಯಾಕೊಂದು ಈ ನಿರ್ಧಾರಕ್ಕೆ ಬಂತು? ಅವ್ರು ಹೇಳ್ತಾರೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ, ಚುನಾವಣಾ ವಸ್ತುವನ್ನಾಗಿ ಇದನ್ನು ಬಳಸ್ಕೊಳ್ತಾ ಇದೆ, ಅದಕ್ಕೋಸ್ಕರ ನಾವು ಹೋಗಲ್ಲ ಅನ್ನುವಂಥ ಮಾತು. ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ರಾಮ ಮಂದಿರ, ಬರೀ ಗರ್ಭಗುಡಿ ಮಾತ್ರ ಉದ್ಘಾಟನೆ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ನಾವು ಹೋಗಲ್ಲ, ನಾವು ಸಂಪೂರ್ಣ ಆದಮೇಲೆ ನಾವು ಹೋಗ್ತೀವಿ ಅನ್ನುವಂಥ ಮಾತು. ಭಾಳ ಆಶ್ಚರ್ಯಕರ ಸಂಗತಿ. ನೀವು ಏನಾದರೂ ಈ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗರ್ಭಗುಡಿಯ ಪ್ರತಿಷ್ಠಾಪನೆ ಅನ್ನುವಂಥದ್ದೇ ನಿಜವಾದಂಥ ಪ್ರತಿಷ್ಠಾಪನೆ ತಾನೇ. ಅದಾದಮೇಲೆ ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಹೋದ್ರೆಷ್ಟು ಬಿಟ್ಟರೆಷ್ಟು ಪ್ರಶ್ನೆ ಬೇರೆ. ಇಡೀ ದೇಶದ ಜನ ಕಾಯ್ತಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ಸಂದೇಶವನ್ನು ರವಾನಿಸ್ತು? ಹಾಗಾದರೆ ಯಾಕೆ ಎಲ್ಲದನ್ನೂ ಕೂಡ ಬಿಜೆಪಿಯ ಸೊತ್ತು ಅಂತ ಮಾಡ್ತಾ ಇದೆ ಕಾಂಗ್ರೆಸ್ಸಿನ ಈ ನಿಲುವಿನ ಹಿಂದಿರುವಂಥ ಕಾರಣಗಳೇನೇನು? ಯಾರಿಂದ ಅದ್ಭುತವಾದಂಥ ಐಡಿಯಾ ಕೊಟ್ಟರು? ಒಂದು ಕಡೆಗೆ ಕೇಜ್ರಿವಾಲ್ ಈ ಇಂಡಿಯಾ ಮೈತ್ರಿಕೂಟದ ಸದಸ್ಯರೇ, ಅವ್ರು ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿ ಬರ್ತಾರೆ. ಇದರಲ್ಲೇ ಕೆಲವರು ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರನ್ನ ಓಲೈಸೋಕ್ಕೋಸ್ಕರ ಕಾಂಗ್ರೆಸ್ ಈ ರೀತಿ ಪ್ರಯತ್ನವನ್ನು ಮಾಡ್ತಾ ಇದೆ? ಇಂಥ ಹಲವಾರು ಪ್ರಶ್ನೆಗಳನ್ನು ಬಿಜೆಪಿ ಎತ್ತಿದೆ. ಬಿಜೆಪಿ ನಾಯಕರುಗಳಿಗೆ ಇದೂ ಕೂಡ ಒಂದು ಅಸ್ತ್ರ. ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಬಿಜೆಪಿಗೆ ಮತ್ತೊಂದು ಅದ್ಭುತವಾದಂಥ ಅಸ್ತ್ರವನ್ನು ಕಾಂಗ್ರೆಸ್ ಕೊಟ್ಟಿದೆ. ಇದೇ ಜನವರಿ 22ನೇ ತಾರೀಕು ನಡೆಯಲಿರುವಂತಹ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಈಗ ಕಾಂಗ್ರೆಸ್ ನಾಯಕರು ಗೈರುಹಾಜರಾಗ್ತಾರೆ. ನಮ್ಮ ದೇಶದಲ್ಲಿ ಪೂಜಿಸುತ್ತಾರೆ. ಧರ್ಮವು ವೈಯಕ್ತಿಕ ವಿಷಯವಾಗಿದೆ. ಆದರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ರಾಮ ಮಂದಿರವನ್ನ ರಾಜಕೀಯವಾಗಿ ಬಳಕೆ ಮಾಡ್ತಿದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರಿಂದ ಅಪೂರ್ಣ ದೇವಾಲಯದ ಉದ್ಘಾಟನೆ ಚುನಾವಣಾ ಲಾಭಕ್ಕಾಗಿ ಮಾಡುತ್ತಿರುವುದು ಸ್ಪಷ್ಟ. 2019ರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಾವು ಬದ್ಧವಾಗಿದ್ದೇವೆ. ರಾಮನನ್ನ ಗೌರವಿಸುವ, ಲಕ್ಷಾಂತರ ಜನರ ಭಾವನೆಗಳನ್ನ ಗೌರವಿಸುವ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ಅಧೀರ್ ರಂಜನ್ ಚೌಧರಿ ಅವರು ಸ್ಪಷ್ಟವಾಗಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕ್ರಮದ ಆಹ್ವಾನವನ್ನ ಗೌರವಯುತವಾಗಿ ನಿರಾಕರಿಸಿದ್ದಾರೆ. ಸೊ ಇದು ಕಾಂಗ್ರೆಸ್ ಹೇಳಿರುವಂಥದ್ದು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ನಾಯಕರು ಗೈರು ಹಾಜರಾಗ್ತಾರೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಅದರಲ್ಲಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ ಎಲ್ಲರೂ ಕೂಡ, ಈ ಎಲ್ಲ ಕಾಂಗ್ರೆಸ್ನ ಟಾಪ್ ಲೀಡರ್ಸ್ ಯಾರು ಕೂಡ ಹೋಗೋದಿಲ್ಲ ಅಂಥೇಳಿ ನಾವು ಗೌರವಯುತವಾಗಿಯೇ ನಿರಾಕರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ.